ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ. ಎಲ್ಲ ಲಿಂಗೇಶ್ವರ, ಇಂದು ನಿನ್ನ ಜಾತ್ರೆ. ಅದು ಅಲ್ಲದೆ ನಿನ್ನ ಭಕ್ತರು ಶರಗೊಡ್ಡಿ ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ಒಂದು. ಈ ನಮ್ಮ ಆನಂದದಂತಿರುವ ಸಂಸಾರವನ್ನ ಎಂಥ ಬಿರುಗಾಳಿ ಬೀಸಿದ್ರು ಕೂಡ ನಮ್ಮ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡದೆ ಯಾವಾಗಲೂ ನಗು ನಗುತ್ತಾ ಸಾಗುವಂತೆ ಆಶೀರ್ವದಿಸಪ್ಪ ತಂದೆ, ಆಶೀರ್ವಾದ. ಧರ್ಮ ಪತ್ನಿಯವರ ಪೂಜೆ ಬಹಳ ವಿಶೇಷವಾಗಿ ನಡೆದಂತೆ ಕಾಣುತ್ತದೆ. ಹೌದು ರೀ, ಇಂದು ನಾನು ಆ ಎಲ್ಲಾ ಲಿಂಗೇಶ್ವರನ ಹತ್ರ ವಿಶೇಷವಾಗಿ ಬೇಡ್ಕೊಂಡೆ ಗೊತ್ತಾ? ಏನೊಂದು ಬೇಡ್ಕೊಂಡೆ? ಇನ್ನೇನು, ಹೇಗಿದ್ರು ನಾನೊಬ್ಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರ ಹೆಂಡತಿ. ಈ ನನ್ನ ಗಂಡನ ಮಾತನ್ನ ಯಾವ ಕಾರಣಕ್ಕೂ ಮೀರಿ ನಡೆಯದ ಹೆಂಡತಿಯಾಗಿ ಬಾಳ್ತೀನಿ. ಅಷ್ಟೇ ಅಲ್ಲ, ಕಾಕಿ ಬಟ್ಟೆ ತೊಟ್ಟ ನನ್ನ ಗಂಡ ಲಂಚಕ್ಕೆ ಆಸೆ ಪಡದೆ, ಕಾನೂನಿಗೆ ಅನ್ಯಾಯ ಮಾಡದೆ, ಒಬ್ಬ ಉನ್ನತ ಅಧಿಕಾರಿಯಾಗಿ ಹೆಸರುವಾಸಿಯಾಗುವಂತೆ ಆಶೀರ್ವದಿಸಪ್ಪ ತಂದೆ ಅಂತ ಆ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀರಿ. ವೆರಿ ಗುಡ್ ವಿದ್ಯಾ, ಮುಖ್ಯವಾದ ವಿಷಯವನ್ನ ಮನೆ ಬಿಚ್ಚಿ ವಿವರಿಸಿಬಿಟ್ಟೆ ನಿನ್ನ ಪತಿ ದೇವರ ಮುಂದೆ. ವಿದ್ಯಾ, ಒಂದು ಮಾತು ಮಾತ್ರ ನೆನಪಲ್ಲಿಟ್ಟುಕೋ. ಆ ಹೇಷ ಲಂಚಕ್ಕೆ ಆಸೆ ಬಿದ್ದು ತನ್ನ ಮಾನವತೆಯನ್ನು ಕಳೆದುಕೊಳ್ಳುವ ಹೀನಮನ ಈ ಇನ್ಸ್ಪೆಕ್ಟರ್ ಅನಂತ ಲೈಫ್ನಲ್ಲೇ ಇಲ್ಲ. ಈ ಮಾತು ನನಗೂ ಚೆನ್ನಾಗಿ ಗೊತ್ತು ರೀ. ನೀವು ಯಾವ ಕಾರಣಕ್ಕೂ ಲಂಚಕ್ಕೆ ಆಸೆ ಪಡೋರಲ್ಲ ಅಂತ. ಆದ್ರೆ ಇನ್ನುಳಿದ ಅಧಿಕಾರಿಗಳೆಲ್ಲರೂ ನಿಮ್ಮ ಹಾಗೆ ಇರಬೇಕಲ್ಲ. ಅದು ಅವರವರ ಧರ್ಮ. ಪೊಲೀಸ್ ಹುದ್ದೆಯಲ್ಲಿ ಎಷ್ಟೇ ನಿಷ್ಠಾವಂತರಿದ್ದರೂ ಕೂಡ ಅವರಿಗೊಂದು ಕೆಟ್ಟ ಹೆಸರೇ ಇದ್ದಿರುತ್ತದೆ. ಅದಕ್ಕೆಲ್ಲ ನಾವು ಹೋಗೊಟ್ಟರೆ ನಮ್ಮ ಕಾರ್ಯಕ್ಕೆ ಕಳಂಕ. ಒಟ್ಟಾರೆ ನನ್ನ ಡ್ಯೂಟಿಯಲ್ಲಿ ಲಂಚಕೋರಿಗೆ ಕೊಂಚು ಸ್ಥಾನ ಕೊಡುವುದನ್ನು ತಿಳಿಯುತ್ತೆ. ಅರ್ಥವಾಯ್ತು. ನೀವು ಹಣಕ್ಕೆ ಬೆಲೆ ಕೊಡಲಾಗದೆ ಈ ನಿಮ್ಮ ಡ್ಯೂಟಿಗೆ ಮುಖ್ಯವಾಗಿ ಬೆಲೆ ಕೊಡ್ತೀರಾ. ಯಾಕೆಂದ್ರೆ ಕರ್ತವ್ಯವೇ ದೇವರಲ್ಲವೇ ನಿಮ್ಮ ಪಾಲಿಗೆ. ಅದು ಹೋಗ್ಲಿ ಮಹಾರಾಯರೇ, ಇವತ್ತು ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಅನ್ನೋದಾದ್ರೂ ಗೊತ್ತಿದೆಯಾ ತಮಗೆ? ಗೊತ್ತಿದೆ. ಇವತ್ತು ನಿಮ್ಮ ಮಣ್ಣ ಶಾಂತೇಶ ಪ್ರವಾಸ ಮುಗಿಸಿಕೊಂಡು ಊರಿಗೆ ಬರ್ತಾ ಇದ್ದಾನೆ. ಹೌದು ರೀ. ಅದಕ್ಕಂತ ನಮ್ಮ ಪತಿ ಬೆಳಗ್ಗೆ ಬಸ್ ಸ್ಟ್ಯಾಂಡ್ಗೆ ಕಳಿಸಿದ್ದೀನಿ ಕರ್ಕೊಂಡು ಬರ್ಲಿಕ್ಕೆ. ಆಯ್ತು. ನಿಮ್ಮ ಮಣ್ಣು ಬರುವಷ್ಟರಲ್ಲಿ ಒಂದು ಪ್ರೇಮದ ಗೀತೆ ಹಾಡ ಬರೆದ ಚಿನ್ನ. ನನ್ನ ಸ್ವಾಮಿಯ ಮಾತನ್ನ ಮೀರಿ ನಡೆಯುವಳೇ ಈ ನಿಮ್ಮ ದಾಸಿ.
ಚುಮ್ಮುತ್ತಿದೆ ನಿನ್ನ ಕಣ್ಣಲ್ಲಿ ಒಲವ ಚುಮ್ಮುತ್ತಿದೆ ನಿನ್ನ ಕಣ್ಣಲ್ಲಿ ಮನ ಕುಣಿದಾಡಿದೆ, ಹಿರಿನವಿಲಾಗಿದೆ, ಮನ ಕುಣಿದಾಡಿದೆ, ಹಿರಿನವಿಲಾಗಿದೆ. ಬಯಕೆ ಚುಮ್ಮುತ್ತಿದೆ ನಿನ್ನ ಕಂಡಾಗ ನನ್ನ ಆಸೆಯಾಗಿ ಬಾಳಲಿ ಬಂದೆ ನಾ ಕಾಣದಂತ ಆನಂದ ಕಂಡೆ ಒಲವ ಚುಮ್ಮುತ್ತಿದೆ ನಿನ್ನ ಕಂಡಾಗ ಒಲವ ಚುಮ್ಮುತ್ತಿದೆ ನಿನ್ನ ಕಂಡಾಗ ಕನಸಿನ ರಾಣಿಯು ಎದುರಲ್ಲಿ ಕಂಡಾಗ ಎದೆಯಲ್ಲಿ ವೀಣೆಯು ಮಿಡಿಯುವಾಗ ಕಿರುನಗೆ ಮೂಡಲಿ ನಿನ್ನ ತುಟಿಯಂಚಲಿ ಕಿರುನಗೆ ಮೂಡಲಿ ನಿನ್ನ ತುಟಿಯಂಚಲಿ ದಿವ್ಯಾ ತನುವೆ ತೂಗುತ್ತಿದೆ ಆಗ ಉಯ್ಯಾಲೆ ನನ್ನ ಆಸೆಯಾಗಿ ಬಾಳಲಿ ಬಂದೆ ನಾ ಕಾಣದಂತ ಆನಂದ ತಂದೆ ಹಲವ ಚುಮ್ಮುತ್ತಿದೆ ನಿನ್ನ ಕಂಡಾಗ ಹಲವ ಚುಮ್ಮುತ್ತಿದೆ ನಿನ್ನ ಕಂಡಾಗ ಹರಸಲು ಬಾಳಲಿ ಸಿಹಿ ಸಿಹಿ ಜೇನಲ್ಲಿ ಪ್ರೇಮದ ಅರಗಿಣಿ ಬಾರೆಯ ಬೇಗ ಓ, ನಿನ್ನ ಸವಿ ಮಾತಿಗೆ ನನ್ನ ಈ ಮಾತಿದೆ ನಿನ್ನ ಸವಿ ಮಾತಿಗೆ ನನ್ನ ಈ ಮಾತಿದೆ ಬರುವೆ ಸಂಭ್ರಮದಲ್ಲಿ ಮದುವೆಯಾದಾಗ ನನ್ನ ಆಸೆಯಾಗಿ ಬಾಳಲಿ ಬಂದೆ ನಾ ಕಾಣದಂತ ಆನಂದ ತಂದೆ ಹಲವ ಚುಮ್ಮುತ್ತಿದೆ ನಿನ್ನ ಕಂಡಾಗ ಹಲವ ಚುಮ್ಮುತ್ತಿದೆ ನಿನ್ನ ಕಂಡಾಗ ನನ್ನ ಆಸೆಯಾಗಿ ಬಾಳಲಿ ಬಂದೆ ಲಾ 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 ಟೈಮ್ ಆಯ್ತು ಇನ್ನೂ ಏಕೆ ಬರಲಿಲ್ಲ? ಹಾ ಶಾಂತೇಶ್ ಪ್ರವಾಸದಿಂದ ಸಾಹೇಬ್ರ ಹಲೋ ಶಾಂತೇಶ್. ಹಲೋ ಶಾಂತೇಶಪ್ಪನವರು ಪ್ರವಾಸ ಮುಗಿಸ್ಕೊಂಡು ನಿನ್ನ ಪ್ರವಾಸ ಸುರಕ್ಷಿತವಾಗಿ ಸಾಗಿತೇನಣ್ಣ? ಹೌದು ನನ್ನ ಮುದ್ದು ತಂಗಿ ಮನಸ್ಸೇ ಅಷ್ಟು ಸೂಕ್ಷ್ಮ. ನನ್ನ ತಂಗಿಗೆ ನಿನ್ನಂತ ಸದ್ಗುಣವುಳ್ಳ ಪತಿ ಸಿಕ್ಕಿದು ಅವಳ ಪೂರ್ವ ಜನ್ಮದ ಪುಣ್ಯ. ಅಪ್ಪವ್ರ ಮುತ್ತಿನಂತ ಮಾತು ಹೇಳ್ದ ನೋಡ್ರಿ ಅಪ್ಪವ್ರ. ನಮ್ಮ ತಾಯಿ ವಿದ್ಯಾವತಿ ನಮ್ಮ ಅಪ್ಪವ್ರು ಸಾಕ್ಷಾತ್ ದೇವ್ರ ಇದ್ದಂಗ ನೋಡ್ರಿ ಅಪ್ಪ. ನಮ್ಮ ನೋಡ್ರಿ ಹೆಂಗದ ಫಸ್ಟ್ ಕ್ಲಾಸ್ನಾಗ ಹೊಟ್ಟೆ ಊಟ ಹ್ಯಾಂಗಿದೀವಿ ನೋಡ್ರಿ. ನಿಜ ಪಂಪಪತಿ ನಿನ್ನ ಮಾತು. ದೇವರಿಗೆ ಒಬ್ಬ ಮುಖ್ಯವಾಗಿ ಪೂಜಾರಿ ಇರ್ತಾನಂತೆ, ಅದರಂತೆ ನೀನು ಕೂಡ
ಇವರ ಸೇವಕನಾಗಿದ್ಯಲ್ಲ, ಅದಕ್ಕೆ ನಿನ್ನನ್ನು ಮೆಚ್ಚಬೇಕು. ನೋಡ್ರಿಯಪ್ಪ, ನಾನು ಚಿಕ್ಕವನಿಂದಾಗಲೇ ತಾಯಿ ತಂದೆಯನ್ನು ಕಳೆದುಕೊಂಡು ಪರದೇಶಿ. 10 ವರ್ಷದವನಿದ್ದಾಗ ಇವ್ರ ಮನ್ಯಾಗ ದುಡ್ಕೊಂತ ಬಂದೇನ್ರಿ ಅಪ್ಪ. ನನಗ ತಾಯಿ ತಂದೆ ಎಲ್ಲ ಇವರೇ ನೋಡ್ರಿ. ಅಂದು ಶ್ರೀರಾಮಚಂದ್ರನಿಗೆ ಆಂಜನೇಯ ಇದ್ದ ಹಾಗೇನು? ಅಣ್ಣ, ನೀನು ಬಂದ ಸಂತೋಷದ ಸಮಯದಲ್ಲಿ ನಿನಗೆ ಕಾಫಿ ಮಾಡ್ಕೊಂಡು ಬಂದು ಕೊಡೋದನ್ನೇ ಮರ್ತ್ಬಿಟ್ಟೆ. ನೀವು ಮಾತಾಡ್ತಾ ನಿಲ್ಲಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಅಮರ ಅಮರ ಅಲ್ರಿ, ಎಲ್ಲಾ ಕೆಲಸ ನೀವ ಮಾಡಿದ್ರ ನನ್ನ ಅವಶ್ಯಕತೆ ಯಾಕ್ರಿ ಬೇಕ್ರಿ? ನೀ ಮಾತಾಡು, ನಾನು ಮಾಡ್ಕೊಂಡು ಬರ್ತೀನಿ. ಏನಿಲ್ರಿ, ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ಬಿಸಿ ಬಿಸಿ ಕಾಫಿ ತಗೊಂಡೇ ಬರ್ತೇನ್ರಿ. ಸ್ವಲ್ಪ ಮಾತಾಡ್ಬೇಕು. ನೋಡು, ಮತ್ತೆ ಮರ್ತು ಉಪ್ಪಿನ ಡಬ್ಬಿ ಕೈ ಹಾಕಿ ಕಾಫಿಲಿ ಉಪ್ಪು ಹಾಕೊಂಡು ಬಂದಿದ್ಯಾ, ಹುಷಾರು. ಇವನೊಬ್ಬ ವಿಚಿತ್ರ ವ್ಯಕ್ತಿ. ಕೆಲಸದ ಮೇಲಂದ್ರೆ ಪಂಚಪ್ರಾಣ. ಶಾಂತೇಶ್, ಅಂದಾಗಿ ನಿಮ್ಮ ಪತ್ರಿಕೆ ಉದ್ಯಮ ಪರವಾಗಿ ಹೊಸ ವಿಷಯ ತಿಳಿಸಲು ಪ್ರವಾಸ ಮಾಡಿದ್ದಾಯ್ತು. ಮುಂದೆ ನಿಮ್ಮ ಪತ್ರಿಕೆ ಮೂಲ ಉದ್ದೇಶವೇನು? ಮುಖ್ಯವಾದ ವಿಷಯನೇ ಚರ್ಚಿಸಿದೆ ಅನಂತ್. ನಮ್ಮ ದಿನಪತ್ರಿಕೆಯ ಪ್ರಯತ್ನವಿಷ್ಟೇ. ಸರ್ಕಾರ ಸಮಾಜ ಎರಡೂ ಎಚ್ಚರಗೊಳ್ಳಬೇಕು. ಪ್ರಜೆಗಳ ಹಿತಾಸಕ್ತಿಯನ್ನು ಮಂತ್ರಿಗಳು ಅರಿತಿಲ್ಲ, ಮಂತ್ರಿಗಳ ತಂತ್ರವನ್ನು ಪ್ರಜೆಗಳು ಅರಿತಿಲ್ಲ. ಸರ್ಕಾರ ಸಮಾಜ ಇವು 4 ಸ್ಥಾನಕ್ಕೂ ಒಂದಕ್ಕೊಂದು ನಿಕಟ ಸಂಬಂಧವಿದ್ದರೂ ಕೂಡ ಅವು ಒಂದಕ್ಕೊಂದು ಹೋಲದ ಮಾತು. ಅದು ಬರೀ ಕನಸು. ಅದಕ್ಕಂತಲೇ ಹೀನ ದೃಶ್ಯವನ್ನು ಕಂಡು ಕಾನೂನು ಇಲ್ಲಿ ಕಣ್ಣು ಮುಚ್ಚಿ ಕುಳಿತಿದೆ. ದೇಶದ ವಂಚಕರಿಗಾಗಿ ನಮ್ಮ ದಿನಪತ್ರಿಕೆಗಳು ಹಗಲಿರುಳು ಶ್ರಮಿಸಿ ಒಂದು ಗುರಿ ಸಾಧಿಸುವ ಹೆಗ್ಗುರಿಯಲ್ಲಿದೆ. ಅಂದ ಹಾಗೆ ನಮ್ಮ ಪ್ರಯತ್ನಕ್ಕೆ ತಮ್ಮ ಕಾನೂನು ಏನು ಹೇಳುತ್ತದೆ ಇನ್ಸ್ಪೆಕ್ಟರ್? ಶಾಂತೇಶ್, ನೀನು ತಿಳಿದುಕೊಂಡಿರುವ ಹಾಗೆ ಕಾನೂನು ಎಂದು ಕಣ್ಣು ಮುಚ್ಚಿ ಕುಳಿತುಕೊಂಡಿಲ್ಲ. ನಾನೊಬ್ಬ ಪೊಲೀಸ್ ಅಧಿಕಾರಿ ನಿಜ, ಆದರೆ ನ್ಯಾಯ ನೀತಿ ಧರ್ಮಕ್ಕೆ ನಾನು ತಲೆಬಾಗುತ್ತೇನೆ. ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ, ಲಂಚಕೋರ ತಂಡಕ್ಕೆ ನಾನು ಯಾವಾಗಲೂ ಸಿಂಹಸಪ್ಪನವಾಗುತ್ತೇನೆ. ಆದರೆ ನನ್ನ ಪ್ರಾಣಕ್ಕಿಂತಲೂ ಸ್ಥಾನ ಮುಖ್ಯ. ಒಂದೇ ಮಾತಿನಲ್ಲಿ ಹೇಳಬೇಕಂದರೆ, ನಮ್ಮಂತ ಎಷ್ಟೋ ಮಂದಿ ಅಧಿಕಾರಿಗಳು ದುಷ್ಟ ವ್ಯಕ್ತಿಗಳ ಕೈವಾಡಕ್ಕೆ ಸಿಲುಕಿ ಲಂಚೆಂಬ ಅಂಕುಶಕ್ಕೆ ವಂಚಿತರಾಗಿ ಬಿಟ್ಟಿದ್ದಾರೆ. ಆದರೆ ನನ್ನ ಕರ್ತವ್ಯದಲ್ಲಿ ಮಾತ್ರ ನಾನೆಂದಿಗೆ ಲಂಚದ ಗುಲಾಮನಾಗುವುದಿಲ್ಲ. ಕೊನೆಗೆ ನಿಮಗೆ ಅರ್ಥವಾಗಿರಬೇಕು, ಆ ಲಂಚೆಂಬ ಲಕ್ಷ್ಮಿಗೆ ಲಂಚಕ್ಕೂ ನಾಚಿಕೆ ಬಂತು ಎಂದು. ವೆರಿ ಗುಡ್ ಇನ್ಸ್ಪೆಕ್ಟರ್, ವೆರಿ ಗುಡ್. ನಮ್ಮ ದೇಶದಲ್ಲಿ ನಿನ್ನಂತ ದಕ್ಷ ಅಧಿಕಾರಿಗಳು ಸಿಗೋದು ಬಹಳ ವಿರಳ. ಪ್ರತಿಯೊಬ್ಬ ಅಧಿಕಾರಿ ತಾನು ಕೊಟ್ಟ ಖಾಕೆ ಬಟ್ಟೆಗೆ ಕಣ್ಣು ಕೊಟ್ಟು ಮೊನ್ನೆ ನಡೆದರೆ ಅನ್ಯಾಯ ಹೇಳಿದು ಹೋಗೋದ್ರಿ ಸಂದೇಹವೇ ಇಲ್ಲ. ಹೆಚ್ಚಿನಂತ ಶಬ್ದ ಅಂತೂ ನಾಳೆ ನಮ್ಮ ಜನಪತ್ರಿಕೆ ಮೊದಲನೇ ಅಂಕಣದಲ್ಲಿ ಮೂಡಿ ಬರಲಿದೆ ನಿಮ್ಮ ವಿಷಯ ಲಂಚಕ್ಕೂ ನಾಚಿಕೆ ಬಂತು ಎಂದು. ಮುತ್ತಿನಂತ ಶಬ್ದ ಹೇಳಿ ನೋಡ್ರಿ ಶಾಂತಿ ಶಪ್ನವ್ರಿ. ಅಲ್ರಿ, ಈಗಿನ ಕಾಲದ ಮನುಷ್ಯರಿಗಂತೂ ಲಂಚ ಅನ್ನೋದೇ ಗೊತ್ತೇ ಇಲ್ಲ. ಲಂಚಕರೆ ಬಂತಲ್ಲ ನಾಚಿಕೆ. ಅಲ್ರಿ, ನಾಳೆ ಪೇಪರ್ನಾಗ ಸುದ್ದಿನ ಹಾಕ್ರಿ. ನಾ ಒಂದೊಂದು ಬಿಡಿಸಿ ಹೋಗ್ತೀನಪ್ಪ. ಸಾಹೇಬ್ರ, ಮೊದಲು ಚಾತು. ಹಲೋ ಹಲೋ ಚೆಕ್, ಹಲೋ. ಶಾಂತೇಶ್, ವೇಳೆ ಬಹಳ ಇತ್ತು, ನಾನು ಡ್ಯೂಟಿ ಹೋಗಿ ಬರ್ತೀನಿ. ಓಕೆ ಸರ್. ಅಣ್ಣ, ಒಳಗಡೆ ಬಾರಣ್ಣ. ನಿನಗೋಸ್ಕರ ನೀರು ಕಾಯಿಸಿಡ್ತೀನಿ, ಸ್ನಾನ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡುವಂತೆ. ನಿಮಗೊಂದು ಮುಖ್ಯವಾದ ವಿಷಯ ಹೇಳೋದಿತ್ರಿ. ನಮ್ ಸಾಹೇಬ್ರ ಅದ್ರ ಅಂತೇಳಿ ಸುಮ್ಮನೆ ಇದ್ರಿಪ್ಪ. ಏನ್ರಿ ಮಾರ್ಕೆಟ್ ಹೋಗಿದಲ್ರಿ, ಅವ್ರು ಸಿಕ್ಕಿರಿ. ಅವ್ರಿ ನಾಸಿಗೆ ಬರ್ತೀರಿಪ್ಪ. ಅಲ್ರಿ, ಪದ್ಮಾವತಿ ಅವ್ರು ಭೇಟಿಯಾಗಿದ್ರಿ, ಒಂದ ಚೀಟಿ ಕೊಟ್ಟಾರಿ ಅವ್ರು. ಏನ್ರಿ, ಅದು ತಪ್ಪದೆ ಶಾಂತೇಶಪ್ಪರ ಕೊಡು ಅಂತ ಹೇಳಿ ಕೊಟ್ಟಾರಿ. ಮತ್ತೆ ನನಗ ತಿಳಿಯಂಗ ಓದ್ಬೇಕು ನೋಡ್ರಿ. ಮತ್ತ
ಪ್ರೀತಿಯ ಶಾಂತೇಶ್ ಅವರಿಗೆ ನಿಮ್ಮ ಪ್ರೀತಿಯ ಪದ್ಮಾಳ ಸವಿ ನೆನಪುಗಳು. ನನ್ನ ನಿಮ್ಮ ಪ್ರೇಮದ ವಿಷಯನ ಅಷ್ಟೇ ಅಲ್ಲ, ನಮ್ಮಿಬ್ರು ಮದುವೆ ವಿಷಯನ ನನ್ನ ತಂದೆಯವ್ರ ಹತ್ರ ತಿಳಿಸಿದ್ದೀನಿ. ಅವರು ವಧು ಪರೀಕ್ಷೆ ಆಗದೆ ಯಾವ ಉತ್ತರನೂ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆದ ಕಾರಣ ದಯವಿಟ್ಟು ನಾಳೆಯೇ ತಪ್ಪದೆ ನಮ್ಮ ಮನೆಗೆ ಬಂದ್ಬಿಡಿ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಪದ್ಮ. ಸಾಹೇಬ್ರ, ಅಂತೂ ನಾ ತಂದು ಕೊಟ್ಟಿ ಚೀಟಿ ಚಾನ್ಸ್ ಆತಲ್ರಿ ಅಪ್ಪ. ಸಂಪಾಪತಿ, ಈ ವಿಷಯ ನಮ್ಮಿಬ್ಬರಲ್ಲೇ ಗುಪ್ತವಾಗಿರ್ಬೇಕಾ? ಹುಷಾರ್.